ಭಾರತದ ರಾಜಕಾರಣದಲ್ಲಿ ಸುದೀರ್ಘ ಇತಿಹಾಸವನ್ನ ಸೃಷ್ಟಿ ಮಾಡಿದಂತಹ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಯಶಸ್ಸಿನ ಹಿಂದಿನ ಒಂದು ಶಕ್ತಿಯಾಗಿದ್ದ ಅವರ ಧರ್ಮಪತ್ನಿ ಚೆನ್ನಮ್ಮನವರು ನಿಧನರಾಗಿದ್ದಾರೆ. ಈಗ ಏನು ಚೆನ್ನಮ್ಮನವರು ನಿಧನರಾಗಿದ್ದು ಅವರ ಸರಳತೆ, ವಿರಳ ವ್ಯಕ್ತಿತ್ವ ಎಂತಹದ್ದಾಗಿತ್ತು ಅನ್ನೋದನ್ನ ನೋಡೋಣ ಬನ್ನಿ. ಬಹುಶಃ ನಮ್ಮ ತಂದೆಯವರ ಬದುಕಿಗೆ ಅವರ ಜೀವನವನ್ನೇ ತ್ಯಾಗ ಮಾಡಿದರು. ಇವತ್ತು ಅವರನ್ನ ಮನೆಗೆ ಅವರು ಏನು ನಮ್ಮನ್ನು ಅಗಲಿದ್ದಾರೆ. ದೊಡ್ಡಗೌಡರ ಯಶಸ್ಸಿನ ಹಿಂದಿನ ಅತಿದೊಡ್ಡ ಶಕ್ತಿ ಚೆನ್ನಮ್ಮ. ಗೌಡರ ಪ್ರತಿ ಹೋರಾಟದಲ್ಲೂ ನೆರಳಾಗಿ ನಿಂತಿದ್ದ ಚೆನ್ನಮ್ಮ. ಹುದ್ದೆ, ಆಸ್ತಿ, ಅಂತಸ್ತುಗಳಿಗೂ ಚೆನ್ನಮ್ಮನನ್ನ ಬದಲಾಯಿಸಲಾಗಲಿಲ್ಲ. ಗೌಡರು ರಾಷ್ಟ್ರಮಟ್ಟದ ನಾಯಕರಾಗೋದ್ರ ಹಿಂದಿದೆ ಚೆನ್ನಮ್ಮನ ತ್ಯಾಗ. ಎಂದಿಗೂ ಪ್ರಚಾರದ ಬೆಳಕಿಗೆ ಬರಲು ಬಯಸದ ದೊಡ್ಡಗೌಡರ ಪತ್ನಿ. ಬಹುಶಃ ರಾಜ್ಯ ರಾಜಕಾರಣದಲ್ಲಾಗಲಿ, ರಾಷ್ಟ್ರ ರಾಜಕಾರಣದಲ್ಲಾಗಲಿ ದೇಶದ ಅತ್ಯುನ್ನತ ಹುದ್ದೆ ಅಲಂಕರಿಸಿದ ರಾಜಕಾರಣಿಯೊಬ್ಬರ ಪತ್ನಿ ಯಾವುದೇ ಪ್ರಚಾರವಿಲ್ಲದೆ, ಯಾವುದೇ ಆಸ್ತಿ, ಅಂತಸ್ತು, ಅಧಿಕಾರದ ಅಹಂಭಾವ ಇಲ್ಲದೆ, ಮತ್ತೊಂದೆಡೆ ಮಕ್ಕಳು, ಮೊಮ್ಮಕ್ಕಳು ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ಗುರುತಿಸಿಕೊಂಡ್ರು. ಅಧಿಕಾರ ಅನ್ನೋದು ಮನೆಯಲ್ಲೇ ಕಾಲು ಮುರಿದು ಬಿದ್ದಿದ್ರು. ಆ ಹಳ್ಳಿ ಹೆಣ್ಣಿನ ಸಾಂಸ್ಕೃತಿಕ ಶ್ರೀಮಂತಿಕೆಯ ಸಂಕೇತವಾದ ಸರಳತೆಯನ್ನೇ ಉಸಿರಾಗಿಸಿಕೊಂಡು ಅದನ್ನೇ ಕೊನೆ ಉಸಿರಿರುವವರೆಗೂ ಉಸಿರಾಡಿದ ಏಕೈಕ ಮಹಿಳೆ ಇದ್ರೆ ಅದು ನಮ್ಮ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ. ಹೌದು, ಚೆನ್ನಮ್ಮ ಇನ್ನಿಲ್ಲ ಅನ್ನೋ ಸುದ್ದಿ ದೊಡ್ಡಗೌಡರ ಕುಟುಂಬಕ್ಕೆ ಅರಗಿಸಿಕೊಳ್ಳಲಾಗದ ಸತ್ಯ. ಯಾಕಂದ್ರೆ ದೊಡ್ಡಗೌಡರ ಕುಟುಂಬದ ಜೀವನಾಡಿಯೇ ಚೆನ್ನಮ್ಮ. ಅದರಲ್ಲೂ ದೇವೇಗೌಡರ ಬದುಕಿನ ಸ್ಫೂರ್ತಿಯ ಸೆಲೆಯೇ ಚೆನ್ನಮ್ಮ. ಬಹುಶಃ ಈ ನೋವಿನ ಸುದ್ದಿಯನ್ನ ದೇವೇಗೌಡರಿಗೆ ಎಂದೂ ಅರಗಿಸಿಕೊಳ್ಳಲಾಗದ ಕಹಿ ಸತ್ಯ. ಯಾಕಂದ್ರೆ ಎರಡು ಜೀವಗಳ ಅಪೂರ್ವ ಸಂಗಮದಂತಿತ್ತು ದೊಡ್ಡಗೌಡರ ದಾಂಪತ್ಯ ಜೀವನ. ಬಹುಶಃ ನಮ್ಮ ತಂದೆಯವರ ಬದುಕಿಗೆ ಅವರ ಜೀವನವನ್ನೇ ತ್ಯಾಗ ಮಾಡಿದರು. ಇವತ್ತು ಅವರನ್ನ ಮನೆಗೆ ಅವರು ಏನು ನಮ್ಮನ್ನು ಅಗಲಿದ್ದಾರೆ. ಬಹುಶಃ ಇವತ್ತು ದೊಡ್ಡಗೌಡರ ಕುಟುಂಬ ರಾಷ್ಟ್ರ ರಾಜಕಾರಣದವರೆಗೂ ಸದ್ದು ಮಾಡಿದೆ ಅಂದ್ರೆ ಅದಕ್ಕೆ ಚೆನ್ನಮ್ಮನವರ ಅಪಾರ ತ್ಯಾಗವೇ ಕಾರಣ. ದೊಡ್ಡಗೌಡರ ಯಶಸ್ಸಿಗೆ ಚೆನ್ನಮ್ಮ ಅತಿ ದೊಡ್ಡ ಶಕ್ತಿಯಾಗಿದ್ದು ಹೇಗೆ? ಗೌಡರು ಪ್ರಧಾನಿ ಹುದ್ದೆಗೇರುವವರೆಗಿನ ಹೋರಾಟದಲ್ಲಿ ಚೆನ್ನಮ್ಮನವರ ಪಾತ್ರವೇನು? ಗೌಡರ ಕುಟುಂಬಕ್ಕೆ ಚೆನ್ನಮ್ಮ ಅತಿದೊಡ್ಡ ಶ್ರೀರಕ್ಷೆಯಾಗಿದ್ದು ಹೇಗೆ? ಚೆನ್ನಮ್ಮನವರ ಸರಳತೆ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಚೆನ್ನಮ್ಮ ಹುಟ್ಟಿದ್ದು ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯಲ್ಲಿ. ಸಾಮಾನ್ಯ ಹಳ್ಳಿ ಕುಟುಂಬದಲ್ಲಿ ಬೆಳೆದ ಚೆನ್ನಮ್ಮ 1954ರ ಮೇ 25ರಂದು ದೇವೇಗೌಡರನ್ನ ಮದುವೆಯಾಗ್ತಾರೆ. ಮುಂದೆ ಪತಿ ರಾಜ್ಯ ರಾಜಕಾರಣಕ್ಕೆ ಧುಮುಕಿದ್ರು. ಚೆನ್ನಮ್ಮ ಕೃಷಿ ಚಟುವಟಿಕೆ ಮತ್ತು ಗ್ರಾಮೀಣ ಬದುಕಿನ ಜೊತೆಗಿನ ನಂಟನ್ನ ಕಳೆದುಕೊಳ್ಳಲಿಲ್ಲ. ಒಬ್ಬ ಹಳ್ಳಿ ಹೆಣ್ಣು ಯಾವ ಸರಳತೆಯನ್ನ ಮೈಗೂಡಿಸಿಕೊಂಡಿರುತ್ತಾಳೋ ಅದನ್ನ ಚೆನ್ನಮ್ಮ ಕೊನೆವರೆಗೂ ಮರೆಯಲಿಲ್ಲ. ಇಳಿ ವಯಸ್ಸಿನಲ್ಲೂ ಮನೆಗೆಲಸ ಮರೆಯುತ್ತಿರಲಿಲ್ಲ ಚೆನ್ನಮ್ಮ. ಇದೇ ಕಾರಣಕ್ಕೆ ಹೇಳಿದ್ದು ಚೆನ್ನಮ್ಮ ಹಳ್ಳಿ ಹೆಣ್ಣಿನ ಶ್ರೀಮಂತಿಕೆಯ ಸಂಕೇತಕ್ಕೆ ಭೂಷಣವಾದ ಸರಳತೆಯ ಮೂರ್ತಿ ಅಂತ. ಮನೆ ತುಂಬಾ ಆಳು ಕಾಳುಗಳಿದ್ರು ಚೆನ್ನಮ್ಮ ಇಳಿ ವಯಸ್ಸಿನವರೆಗೂ ಮನೆಗೆಲಸ ಮಾಡೋದನ್ನ ಮರೆತಿರಲಿಲ್ಲ. ಖುದ್ದು ಅಡುಗೆ ಕೆಲಸಗಳಲ್ಲಿ ಬ್ಯುಸಿಯಾಗಿರುತ್ತಿದ್ದ ಚೆನ್ನಮ್ಮ ದೇವರ ಪೂಜೆಗೆ ತಾವೇ ಖುದ್ದಾಗಿ ಗಿಡದಿಂದ ಹೂಗಳನ್ನ ಕಿತ್ತು ತರ್ತಿದ್ರು. ಮಲ್ಲಿಗೆ ಹಾಗೂ ಸಂಪಿಗೆ ಹೂಗಳು ಅಂದ್ರೆ ಚೆನ್ನಮ್ಮನವರಿಗೆ ಇಷ್ಟದ ಹೂಗಳಾಗಿದ್ವು.
ಇದೇ ಹೂಗಳಿಂದಲೇ ಚೆನ್ನಮ್ಮ ಪ್ರತಿನಿತ್ಯ ತಮ್ಮ ಇಷ್ಟ ದೈವ ಶಿವನಿಗೆ ಅರ್ಪಿಸಿ ಪೂಜೆ ಮಾಡುತ್ತಿದ್ರು. ದೆಹಲಿಗೆ ಹೋಗಿ ಅಲ್ಲೂ ಗೌಡರಿಗೆ ಮುದ್ದೆ ಮಾಡಿಕೊಟ್ಟಿದ್ದ ಚೆನ್ನಮ್ಮ ಪುಟಕ್ಕಿಟ್ಟ ಚಿನ್ನ ಅನ್ನೋದು ಮತ್ತೊಮ್ಮೆ ಸಾಬೀತಾಗೋದೇ ಇಲ್ಲಿ. ಪತಿ ಪ್ರಧಾನಿಯಾದರೂ ಚೆನ್ನಮ್ಮ ತಮ್ಮ ಹಳ್ಳಿ ಜೀವನದ ಬೇರುಗಳನ್ನ, ಕೃಷಿ ಸಂಸ್ಕೃತಿಯನ್ನ ಮರೆತಿರಲಿಲ್ಲ. ದೆಹಲಿಗೆ ಹೋಗಿ ಅಲ್ಲೂ ಗೌಡರಿಗೆ ಮುದ್ದೆ ಮಾಡಿಕೊಟ್ಟಿದ್ರು. ತಾನು ಪ್ರಧಾನಿ ಪತ್ನಿ ಕೈಕಾಲು ಕೆಸರಾಗತ್ತೆ ಅಂತ ಅರಿಕ್ಷಣವೂ ಯೋಚಿಸಿದ ಹೆಣ್ಣಲ್ಲ. ಚೆನ್ನಮ್ಮನವರಿಗೆ ಭೂಮಿ ತಾಯಿಯ ಮೇಲಿನ ಅದಮ್ಯ ಪ್ರೀತಿಯೇ ಅಂತಹದ್ದಾಗಿತ್ತು. ನಗರ ಪ್ರದೇಶದ ಜೀವನ ಅದೆಷ್ಟೇ ಸುಖಕರವಾಗಿದ್ರು ಚೆನ್ನಮ್ಮನವರ ಹೃದಯ ಹೊಲ ಗದ್ದೆ ಕೃಷಿಗಾಗಿ ಮಿಡಿಯುತ್ತಿತ್ತು. ಚೆನ್ನಮ್ಮನ ಆಧ್ಯಾತ್ಮಿಕ ಶಕ್ತಿಯೇ ದೊಡ್ಡಗೌಡರ ಕುಟುಂಬಕ್ಕೆ ಶ್ರೀರಕ್ಷೆ. ನಿಜ, ಇದೇ ಇವತ್ತು ದೊಡ್ಡಗೌಡರ ಕುಟುಂಬ ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ವಿಜೃಂಭಿಸುವಂತೆ ಮಾಡಿರೋದು. ಪರಶಿವನ ಭಕ್ತೆಯಾಗಿದ್ದ ಚೆನ್ನಮ್ಮ ಯಾವತ್ತೂ ತನ್ನ ಒಳಿತಿಗಾಗಿ ಪ್ರಾರ್ಥಿಸಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಆದರೆ ತಮ್ಮ ಪತಿ ಮತ್ತು ಮಕ್ಕಳ ಏಳಿಗೆ, ಕುಟುಂಬದ ರಕ್ಷಣೆಗಾಗಿ ಪ್ರಾರ್ಥಿಸಿದ್ದಾರೆ. ಪ್ರತಿದಿನವೂ ತಮ್ಮ ನೆಚ್ಚಿನ ದೈವ ಶಿವನಿಗೆ ಸಂಪಿಗೆ, ಮಲ್ಲಿಗೆ ಹೂಗಳನ್ನ ಅರ್ಪಿಸಿ ಪೂಜೆ ಸಲ್ಲಿಸಿದ್ದಾರೆ. ಒಂದು ಹಂತದಲ್ಲಿ ಚೆನ್ನಮ್ಮನವರ ದೈವ ಭಕ್ತಿಯೇ ತಮಗೆ ಶ್ರೀರಕ್ಷೆ ಅನ್ನೋದು ದೊಡ್ಡಗೌಡರಿಗೂ ಅರ್ಥವಾಗಿತ್ತು. ಸುಮಾರು 1.5 ಗಂಟೆಗಳ ಕಾಲ ದೇವರ ಪೂಜೆ ಮಾಡ್ತಿದ್ರು. ಚೆನ್ನಮ್ಮನವರು ನೀಡುವ ಮಂಗಳಾರತಿ ಪಡೆಯದೆ ದೇವೇಗೌಡರು ಯಾವತ್ತೂ ಮನೆಯಿಂದ ಹೊರಹೋದ ಉದಾಹರಣೆಯೇ ಇರಲಿಲ್ಲ. ಕುಟುಂಬದ ಒಳಿತಿಗಾಗಿ ಪೂಜಿಸುವ ಚೆನ್ನಮ್ಮನವರ ಅಪಾರ ಭಕ್ತಿಗೆ ದೊಡ್ಡಗೌಡರು ಕೂಡ ತಲೆಬಾಗಿಸಿದ್ರು. ಚೆನ್ನಮ್ಮನವರ ಆಧ್ಯಾತ್ಮಿಕ ಶಕ್ತಿಗೆ ಬೆರಗಾಗಿ ಮುಂದೆ ದೊಡ್ಡಗೌಡರು ಧಾರ್ಮಿಕತೆಯ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದ್ದು, ಪೂಜೆ ಪುನಸ್ಕಾರ ಅಂತ ದೇಗುಲಗಳಿಗೆ ಹೋಗಲು ಶುರು ಮಾಡಿದ್ದು. ಅವರ ದಿನಕ್ಕೆ 8 ರಿಂದ 10 ಗಂಟೆ ದೇವರ ಕೋಣೆಯಲ್ಲಿ ಬೆಳಗ್ಗೆ 5 ಗಂಟೆಗೆ ಇದ್ರೆ 3 ಗಂಟೆವರೆಗೂ ಒಂದು ಹನಿ ನೀರನ್ನು ಕುಡಿದೆ ದೇವರ ಸ್ಮರಣೆ ಮಾಡ್ಕೊಂಡಿದ್ದಂತವ್ರು. ದೊಡ್ಡಗೌಡರ ಸಂಕಷ್ಟದ ಸಮಯದಲ್ಲಿ ಬೆನ್ನೆಲುಬಾಗಿ ನಿಂತಿದ್ದ ಚೆನ್ನಮ್ಮನವರನ್ನ ಮದುವೆಯಾಗುವಾಗ ದೇವೇಗೌಡರು ರಾಜಕಾರಣದಲ್ಲಿ ಇರಲಿಲ್ಲ. ಆದ್ರೆ ಚೆನ್ನಮ್ಮ ದೇವೇಗೌಡರ ಪಾಲಿಗೆ ಅದೃಷ್ಟ ದೇವತೆಯಾಗಿ ಬಂದಿದ್ರು. ಯಾಕಂದ್ರೆ ಚೆನ್ನಮ್ಮನವರನ್ನ ಕೈ ಹಿಡಿದ ಮೇಲೆಯೇ ದೇವೇಗೌಡರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ರು. ರಾಜಕೀಯ ಅಂದ್ರೆ ಕೇಳಬೇಕಾ? ದೇವೇಗೌಡರು ರಾಜ್ಯದ ಉದ್ದಗಲಕ್ಕೂ ಓಡಾಡಬೇಕಿತ್ತು. ಗೌಡರು ಸದಾ ಸಾರ್ವಜನಿಕ ಜೀವನ ಮತ್ತು ಹೋರಾಟಗಳಲ್ಲಿ ಮುಳುಗಿದ್ದಾಗ ಇಡೀ ಕುಟುಂಬ ಹಾಗೂ 6 ಮಕ್ಕಳ ಜವಾಬ್ದಾರಿಯನ್ನ ಚೆನ್ನಮ್ಮನವರು ಒಬ್ಬರೇ ನಿಭಾಯಿಸಿದ ರೀತಿ ನಿಜಕ್ಕೂ ಅದ್ಭುತವಾದದ್ದು. ದೇವೇಗೌಡರು ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದು ದೇಶದ ಅತ್ಯುನ್ನತ ಪ್ರಧಾನಿ ಹುದ್ದೆಗೆ ಇರುವವರೆಗಿನ ಸುದೀರ್ಘ ರಾಜಕೀಯ ಪಯಣದಲ್ಲಿ ಅವರ ಪತ್ನಿ ಚೆನ್ನಮ್ಮನವರು ನೀಡಿದ ಸಂಸಾರಿಕ ಬೆಂಬಲ, ಶ್ರಮ ಮತ್ತು ತ್ಯಾಗ ಅಪೂರ್ವವಾದದ್ದು. ಗೌಡರ ಬದುಕಿನ 7 ಬೀಡುಗಳಲ್ಲಿ ಬಂಡೆಯಂತೆ ನಿಂತ ಚೆನ್ನಮ್ಮ ನಿಜಕ್ಕೂ ಛಲಗಾರ್ತಿ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಅಧಿಕಾರದ ಆಡಂಬರದಿಂದ ದೂರವೇ ಉಳಿದ ಚೆನ್ನಮ್ಮನವರು ತಮ್ಮ ಬದುಕಿನ ಕೊನೆ ಉಸಿರಿರುವವರೆಗೂ ಅಧಿಕಾರದ ಆಡಂಬರದಿಂದ ದೂರವೇ ಉಳಿದು ಬಿಟ್ರು. ಯಾವತ್ತೂ ಪ್ರಚಾರದ ಗೋಜಿಗೆ ಹೋಗಲಿಲ್ಲ. ಅಂತ ಅವಕಾಶಗಳು ಹಲವು ಬಾರಿ ಬಂದ್ರು ಅದನ್ನ ನಯವಾಗಿ ತಿರಸ್ಕರಿಸಿ ಬಿಟ್ರು. ದೂರದಲ್ಲೇ ನಿಂತು ತಮ್ಮ ಕುಟುಂಬದ ಏರಿಳಿತಗಳನ್ನ ಕಣ್ತುಂಬಿಸಿಕೊಂಡ್ರು. ತೆರೆಮರೆಯಲ್ಲೇ ಉಳಿದು ಸುಖ ದುಃಖಗಳನ್ನ ಅನುಭವಿಸಿದ್ರು. ಎಲ್ಲವನ್ನೂ ತಮ್ಮಿಷ್ಟದ ದೈವ ಶಿವನ ಮುಂದೆಯೇ ನಿವೇದಿಸಿಕೊಂಡ್ರು. ಆಸ್ತಿ, ಅಂತಸ್ತು, ಅಧಿಕಾರ ಇದ್ಯಾವುದೂ ಕೂಡ ಚೆನ್ನಮ್ಮನವರನ್ನ ಬದಲಾಯಿಸಲು ಸಾಧ್ಯವಾಗಲಿಲ್ಲ. ಸರಳ ಜೀವನ, ಅತ್ಯಂತ ದೈವಭಕ್ತಿಯ ಗುಣಗಳನ್ನು ಹೊಂದಿದ್ರು. ಬಹುಶಃ ನಮ್ಮ ತಂದೆಯವರ ಬದುಕಿಗೆ ಅವರ ಜೀವನವನ್ನೇ ತ್ಯಾಗ ಮಾಡಿದ್ರು. ಅಷ್ಟೇ ಅಲ್ಲ, ನಮ್ಮ ಬದುಕಿನಲ್ಲೂ ಸಹ ಒಂದು ತಾಯಿ ಹೃದಯ ಅಂತಕ್ಕಂಥದ್ದನ್ನ ನಮಗೆ ಕಲಿಸಿದ್ರೆ ಅವರಿಂದ ನಾವು ಕಲ್ತಿದ್ದೇವೆ. ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದಂತ ನಮ್ಮ ತಾಯಿಯು ಸಹ ಲಕ್ಷಾಂತರ ಕುಟುಂಬಗಳ ಬದುಕಿಗೆ ದಾರಿದೀಪವಾಗಿದ್ದಂಥವರು. ಇವತ್ತು ಅವರನ್ನ ಮನೆಗೆ ಅವರು ಏನು ನಮ್ಮನ್ನು ಅಗಲಿದ್ದಾರೆ. 2001ರಲ್ಲಿ ಚೆನ್ನಮ್ಮನವರ ಮೇಲೆ ನಡೆದಿತ್ತು ಆಸಿಡ್ ದಾಳಿ. 2001ರ ಫೆಬ್ರವರಿ 21ರಂದು ದೇವೇಗೌಡರ ತಮ್ಮನ ಮಗನಿಂದಲೇ ಚೆನ್ನಮ್ಮ ಆಸಿಡ್ ದಾಳಿಗೆ ಒಳಗಾಗಿದ್ರು. ಆಸ್ತಿ ವಿವಾದ ಹಾಗೂ ಕೌಟುಂಬಿಕ ವೈಷಮ್ಯವೇ ಈ ದಾಳಿಗೆ ಕಾರಣವಾಗಿತ್ತು. ದೇವೇಗೌಡರ ಸಂಬಂಧಿಯೇ ಈ ಕೃತ್ಯದ ಪ್ರಮುಖ ಆರೋಪಿಯಾಗಿದ್ದ. ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ ನಡೆದಿದ್ದ ಈ ಘಟನೆ ದೇಶಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿತ್ತು. ಆವತ್ತು ಚೆನ್ನಮ್ಮನವರು ಮಹಾಶಿವರಾತ್ರಿ ಹಿನ್ನೆಲೆ ಹರದನಹಳ್ಳಿಯ ಐತಿಹಾಸಿಕ ಈಶ್ವರ ದೇವಸ್ಥಾನಕ್ಕೆ ತೆರಳಿದ್ರು.
ಈ ವೇಳೆ ದೇವೇಗೌಡರ ಪತ್ನಿ ಚೆನ್ನಮ್ಮ, ಸೊಸೆ ಭವಾನಿ ರೇವಣ್ಣ ಮೇಲೆ ಭಯಾನಕ ಆಸಿಡ್ ದಾಳಿ ನಡೆದಿತ್ತು. ಈ ಘೋರ ಕೃತ್ಯದಲ್ಲಿ ಚೆನ್ನಮ್ಮ ಹಾಗೂ ಭವಾನಿ ರೇವಣ್ಣಗೆ ತೀವ್ರ ಗಾಯಗಳಾಗಿತ್ತು. ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ದ ಚೆನ್ನಮ್ಮ 2 ತಿಂಗಳು ಪ್ರಜ್ಞೆಯೇ ಇಲ್ಲದೆ ಮಲಗಿದ್ರು. ಆಗ ಎಚ್.ಡಿ. ದೇವೇಗೌಡರು ಬಹಳ ನೊಂದುಕೊಂಡಿದ್ರು. ಕೊನೆಗೆ ಚೆನ್ನಮ್ಮ ಶಿವನ ಅನುಗ್ರಹದಿಂದ ಚೇತರಿಸಿಕೊಳ್ತಾರೆ. ಆದ್ರೆ ಈ ವಿಚಾರದಲ್ಲಿ ಚೆನ್ನಮ್ಮನವರಾಗಲಿ ದೇವೇಗೌಡರಾಗಲಿ ದ್ವೇಷ ಸಾಧಿಸಲಿಲ್ಲ. ತಮ್ಮನಿಗಾಗಿ ಜೈಲಿಂದ ಅವರ ಮಗನನ್ನ ಬಿಡಿಸಿ ದೊಡ್ಡಗೌಡರು ತಮ್ಮ ದೊಡ್ಡತನವನ್ನ ತೋರಿಸಿದ್ರು. ದೇವೇಗೌಡರು ಮತ್ತು ಚೆನ್ನಮ್ಮ ಅವರದ್ದು ಅನುರೂಪದ ದಾಂಪತ್ಯ ಜೀವನ. ಇಬ್ಬರೂ ಒಟ್ಟಾಗಿ 72 ವರ್ಷಗಳ ತುಂಬು ಜೀವನ ನಡೆಸಿದ್ದಾರೆ. ಇಳಿ ವಯಸ್ಸಿನಲ್ಲೂ ದೇವೇಗೌಡರು ಚೆನ್ನಮ್ಮ ಅವರದ್ದು ಬಿಟ್ಟಿರಲಾರದ ಬಂಧ. ಆಸ್ಪತ್ರೆ ಸೇರುವ ದಿನದವರೆಗೂ ಮನೆಯಲ್ಲಿದ್ದಾಗ ಚೆನ್ನಮ್ಮರನ್ನ ಬಿಟ್ಟು ಊಟ ಮಾಡ್ತಿರ್ಲಿಲ್ಲ ದೇವೇಗೌಡರು. ಚೆನ್ನಮ್ಮ ಅವರು ಕೂಡ ಅಷ್ಟೇ, ದೇವೇಗೌಡರನ್ನ ಬಿಟ್ಟು ಇರ್ತಿರ್ಲಿಲ್ಲ. ಆದ್ರೀಗ ವಿಧಿ ದೇವೇಗೌಡರಿಂದ ಚೆನ್ನಮ್ಮರನ್ನ ಅಗಲಿಸಿದೆ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.